ಜಮೀರ್ ಅಹಮದ್ ಇಲ್ಲಿ ಬಂದು ನಾಳೆ ಇಲ್ಲದ ನಾಡ್ದು 12 ಕೋಟಿ ಕಳಿಸ್ತೀನಿ ಅಂತ ಹೇಳೋದ್ರು. ಆ ನಾಳೆ ಇಲ್ಲದ ನಾಡ್ದು ಇನ್ನೂ ಬಂದಿಲ್ಲ, 6 ತಿಂಗಳಾದರೂ ಕೂಡ. 12 ಕೋಟಿ ಆ ಬಡವ್ರ ಮನೆಗಳಿಗೆ. ಪವರ್ ಇಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಇಂಥ ಪರಿಸ್ಥಿತಿ ಇದೆ. ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣ ಪಾಪರ ಎದ್ದೋಗಿದೆ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಹೊರಟಿದ್ದೀನಿ, ಅಧಿಕಾರಕ್ಕೋಸ್ಕರ ಇವ್ರು ಬಡದಾಡ್ತಾ ಇದ್ದಾರೆ. ಇವ್ರು ಬಿಟ್ಕೊಡ್ಬೇಕೋ ಬಿಟ್ಕೊಡ್ತಾರೋ ಬಿಟ್ಕೊಡಲ್ವೋ ಅದಕ್ಕೆ ಕೇಂದ್ರದ ಅವ್ರ ಹೈಕಮಾಂಡ್ ತೀರ್ಮಾನ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ನಾನೇ 5 ವರ್ಷ ಮುಖ್ಯಮಂತ್ರಿ. ಇದೇನಾದ್ರು ಇವ್ರ ನಾಲ್ಗೆಗೆ ಏನಾದ್ರು ಬೆಲೆ ಇದೆಯಾ? ಜನ ಏನು ಅನ್ಕೋತಾರೆ ಅಂತ ಮೈಮೇಲೆ ಪ್ರಜ್ಞೆ ಇದೆಯಾ? ಇದು ಈ ಕಾಂಗ್ರೆಸ್ಸಿನ ಸರ್ಕಾರದ ಒಂದು ಸಣ್ಣ 100ಕ್ಕೆ 100 ವೈಫಲ್ಯ. ಏನು ಹೋರಾಟ ಮಾಡಬೇಕು ಅಂತ ಯಾವ ಇಶ್ಯೂ ತಗೊಂಡು ಹೋರಾಟ ಮಾಡಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ಇದು ಇಷ್ಟೊಂದು ಅರಾಜಕತೆ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಅರಾಜಕತೆ ಹಿಂದೆಂದೂ ಇರಲಿಲ್ಲ. ನಿಜ, ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಬಡದಾಟಗಳು ಆಗಿದಾವಿಲ್ಲ ಅಂತಲ್ಲ. ಆದರೆ ಇಷ್ಟು ಅರಾಜಕತೆ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಗಿದೆ. ಇದರ ಪರಿಣಾಮ ಬರುವಂಥ ಚುನಾವಣೆಯನ್ನು, ಯಾವುದೇ ಸಂದರ್ಭದ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಡ್ರೆಸ್ ಇಲ್ದಂಗೆ ಹೋಗುತ್ತೆ. ಹಿಂಗೆ ಬೇರೆ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಲೆಕ್ಕದಲ್ಲೇ ಇಲ್ದಂಗೆ ಸೋತಿದೆಯೋ ಅದೇ ರೀತಿ ಶಿವಮೊಗ್ಗ ಕರ್ನಾಟಕನೂ ಕೂಡ ಕಾಂಗ್ರೆಸ್ಸು ರಾಜ್ಯದಲ್ಲಿ ಅಡ್ರೆಸ್ ಇಲ್ದಂಗೆ ಸೋಲುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಸಮಾಜವನ್ನು ಒಡೆಯೋ ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಯಿತು. ಅದರಲ್ಲಿ ಜಾತಿ ಜನಗಣತಿ ಸಂದರ್ಭದಲ್ಲಂತೂ ಲಿಂಗಾಯತ ವೀರಶೈವ ಸಮಾಜ ಕೂಡ ಇವತ್ತು ಛಿದ್ರ ಆಗಿದೆ. ಕೆಲವರು ಹೇಳ್ತಾರೆ ವೀರಶೈವ ಸಮಾಜ ಮುಸಲ್ಮಾನ್ ಸಮಾಜ ಎರಡೂ ಕೂಡ ಒಂದೇ ಅನ್ನೋಂಥ ಭಾವನೆ ತರೋ ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ. ಅದೇ ರೀತಿ ವೀರಶೈವ ಸಮಾಜದ ಸ್ವಾಮಿಗಳೇ ವೀರಶೈವ ಸಮಾಜದ ಪ್ರಮುಖರನ್ನೇ ಕೂರಿಸ್ಕೊಂಡು ದೇವಸ್ಥಾನಗಳಿಗೆ ಹೋಗಬೇಡಿ, ದಾರು ಕುಡೀರಿ, ಮಾಂಸ ತಿನ್ನಿರಿ ಅನ್ನೋದನ್ನು ವೀರಶೈವರಿಗೆ ಹೇಳೋಂಥ ದುಸ್ಥಿತಿ ಬಂದಿದೆ. ಸ್ವಾಭಾವಿಕವಾಗಿ ಈ ರೀತಿ ಯಾರು ಹೇಳಿದ್ರೋ ಇವ್ರ ಮೇಲೆ ನಿರ್ಬಂಧ ಹೇರಬೇಕಾಗಿತ್ತು ರಾಜ್ಯ ಸರ್ಕಾರ. ದುರಾದೃಷ್ಟವಶಾತ್ ಸಮಾಜ ಸೇವೆ ಮಾಡ್ಕೊಂಡಿರೋಂಥ, ಬಡವರಿಗೆ ಶಿಕ್ಷಣ ಕೊಟ್ಕೊಂಡು ಬರ್ತಾ ಇರೋಂಥ, ಗೋಶಾಲೆಗಳನ್ನು ನಡೆಸ್ತಾ ಇರೋಂಥ, ಅನೇಕ ಸಾಮಾಜಿಕ ಚಟುವಟಿಕೆಗಳು ಮಾಡ್ಕೊಂಬಂದಿರೋಂಥ ಶ್ರೀಯುತ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ, ಬರ್ಕೂಡುದು ಅಂತ. ಅದು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ವೀರಶೈವ ಲಿಂಗಾಯತ್ ಸಮಾಜಕ್ಕೆ ಮಾಡಿರೋಂಥ ಅಪಮಾನ. ಈ ಸಂದರ್ಭದಲ್ಲಿ ಮಾನ್ಯ MB ಪಾಟೀಲ್ರು ಮಂತ್ರಿಗಳು ಇವತ್ತು ಕ್ಷಮೆ ಕೇಳಿಬಿಡ್ಲಿ, ನಾಳೆನೇ ನಾನು ಕಾಲಿ ಬಿದ್ದು ಕರ್ಕೊಂಡು ಹೋಗ್ತೀನಿ ಬಿಜಾಪುರ ಜಿಲ್ಲೆಗೆ ಅಂತಾರೆ. ಕ್ಷಮೆ ಕೇಳಬೇಕಾದ MB ಪಾಟೀಲ್ರು. ಮುಸಲ್ಮಾನ್ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಒಂದೇ ಅಂತ ಹೇಳಿದಂಥ ವ್ಯಕ್ತಿಗಳಿಗೆ ದೇವಸ್ಥಾನಗಳಿಗೆ ಹೋಗಬೇಡಿ, ದಾರು ಕುಡೀರಿ,
ಮಾಂಸಾಹಾರ ತಿನ್ನಿರಿ ಅಂತ ಹೇಳಂಥ ವ್ಯಕ್ತಿಗಳಿಗೆ ನಿರ್ಬಂಧ ಹಾಕದೇ ಇರೋಂಥ ತಪ್ಪನ್ನು ಮಾಡಿ ಮಾನ್ಯ ಎಂ ಬಿ ಪಾಟೀಲರು ಈ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಕನ್ನೇರಿ ಸ್ವಾಮಿಗಳ ನಿರ್ಬಂಧ ಹಾಕಿ ನಾನು ತಪ್ಪು ಮಾಡಿದ್ದೇನೆ, ದಯವಿಟ್ಟು ನನಗೆ ಕ್ಷಮಿಸಿ ಅನ್ನೋದನ್ನು ಸಮಾಜದ ಮುಂದೆ ಎಂ ಬಿ ಪಾಟೀಲರು ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ವೀರಶೈವ ಲಿಂಗಾಯತ ಸಮಾಜವನ್ನು ಛಿದ್ರ ಮಾಡಿ ಕನ್ನೇರಿ ಸ್ವಾಮಿಗಳ ಮೇಲೇ ಹಠ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರೋದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಶೋಭೆ ತರದಲ್ಲ. ಅದಕ್ಕೋಸ್ಕರ ನಾಳೆಯಿಂದ ನಾಡಿದ್ದು 29ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬೆಳಗಾಂನಲ್ಲಿ ಈ ವೀರಶೈವ ಲಿಂಗಾಯತ ಮಠಾಧೀಶ ನೇತೃತ್ವದಲ್ಲಿ ಮತ್ತು ವೀರಶೈವ ಲಿಂಗಾಯತ ನಾಯಕರ ನೇತೃತ್ವದಲ್ಲಿ ಒಂದು ವಿಶೇಷವಾದ ಸಭೆ ಕರೆದಿದೆ. ಅದರಲ್ಲಿ ಹಿಂದೂ ಸಮಾಜದ ಅನೇಕ ಪ್ರಮುಖರುಗಳು ಕೂಡ ಭಾಗವಹಿಸಿದ್ದಾರೆ. ಯಾರ್ಯಾರು ಭಾಗವಹಿಸ್ತಿದ್ದಾರೆ ಅಂತ ನಾನೇ ಮಾತಾಡಿದ ಅನೇಕರು ಮಾತಾಡ್ತೀನಿ, ಅವರೆಲ್ಲರೂ ಬರ್ತೀನಿ ಅಂತ ಒಪ್ಪಿದ್ದಾರೆ, ಇನ್ನೂ ಅನೇಕರು ಬರ್ತಾರೆ. ಸರ್ಕಾರ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧವನ್ನು ವಾಪಸ್ ತಕ್ಷಣ ತಗೋಬೇಕು. ಇಲ್ಲ ಅಂದರೆ ಮುಂದಿನ ಹೋರಾಟಗಳು ಏನು ಮಾಡಬೇಕು ಅನ್ನೋದನ್ನು ನಾಡಿದ್ದು ನಡೆಯುವಂಥ ಸಭೆಯಲ್ಲಿ ಚರ್ಚೆ ಆಗುತ್ತೆ. ವೀರಶೈವ ಲಿಂಗಾಯತರಲ್ಲಿ ಸಾಕಷ್ಟು ಗೊಂದಲವನ್ನು ಈ ಸರ್ಕಾರ ಸೃಷ್ಟಿ ಮಾಡಿತು. ಇದನ್ನು ತಪ್ಪು ನೀವು ಮಾಡ್ತಾ ಇದ್ದೀರಿ ಅಂತ ಎಂ ಬಿ ಪಾಟೀಲ್ರಿಗೆ ನೇರವಾಗಿ ಭೀಮಣ್ಣ ಖಂಡ್ರೆಯವರೇ ಪ್ರಶ್ನೆ ಮಾಡಿದ್ದಾರೆ. ಅವರಿಬ್ಬರು ಬಡದಾಡಿದ್ದಾರೆ. ಅವರಿಬ್ಬರದ್ದು ವೈಯಕ್ತಿಕ ನಾನು ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದು ಮಾಡಬೇಕಿತ್ತು ಈ ಸಮಾಜವನ್ನು. ಒಡೆದು ಛಿದ್ರ ಮಾಡಿ ಅದರಲ್ಲೂ ರಾಜಕೀಯವನ್ನು ಲಾಭ ಮಾಡಿಕೊಂಡಂಥ ಪ್ರಯತ್ನ ನಡೆಸ್ತಾ ಇರೋದು ನಿಜಕ್ಕೂ ಒಳ್ಳೆಯದಲ್ಲ. ಈ ದಿಕ್ಕಿನಲ್ಲಿ ನಾಡಿದ್ದು ನಮ್ಮ ಎಲ್ಲ ಅನೇಕ ನಾಯಕರು, ಕಾಡುಸಿದ್ದೇಶ್ವರ ಸ್ವಾಮಿಗಳು ಕೂಡ ಅದರಲ್ಲಿ ಉಪಸ್ಥಿತರಿರ್ತಾರೆ. ಬಸವನಗೌಡ ಪಾಟೀಲ್ ಯತ್ನಾಳರು, ಪ್ರಮೋದ್ ಮುತಾಲಿಕ್ ಅವರು, ನಳಿನ್ ಕುಮಾರ್ ಕಟೀಲ್ ಅವರು, ಮುರುಗೇಶ್ ನಿರಾಣಿ ಅವರು, ಈರಣ್ಣ ಕಡಾಡಿ ಅವರು, ನಾರಾಯಣ ಸಾಬ್ ಬಾಂಡ್ಗೆ, ಅರವಿಂದ್ ಬೆಲ್ಲದ್ದವರು, ಸುನಿಲ್ ಕುಮಾರ್, ಸಿ ಟಿ ರವಿ, ಪ್ರತಾಪ್ ಸಿಂಹ, ವಾದಿರಾಜ್, ಮುನಿಯಪ್ಪ, ಚಕ್ರವರ್ತಿ ಸೂಲಿಬೆಲೆ, ಮಹೇಶ್ ತೆಂಗಿನಕಾಯಿ, ಸಂಜಯ್ ಪಾಟೀಲ್, ಅಭಯ್ ಪಾಟೀಲ್, ಈ ರೀತಿ ಅನೇಕ ಲಿಂಗಾಯತ ವೀರಶೈವ ಮತ್ತು ಹಿಂದೂ ಸಮಾಜದ ಪ್ರಮುಖರುಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಈಗಲೂ ಒತ್ತಾಯ ಮಾಡೋದು ಇಷ್ಟೇ, ಈ ಹೋರಾಟಗಳನ್ನು ಮಾಡೋಕ್ಕೆ ಅವಕಾಶ ಕೊಡದೇನೆ ತಕ್ಷಣ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧವನ್ನು ವಿಜಯಪುರ ಮತ್ತು ಬಾಗಲಕೋಟೆ ಬರಬಾರ್ದು ಅಂತ ನಿರ್ಬಂಧ ಏನು ಹಾಕಿದಿರಿ ಅದನ್ನು ವಾಪಸ್ ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಕೂಡ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ. ಇದು ನಾನು ಆ ಭಾಗದಲ್ಲಿ ನೆನ್ನೆ ಅಲ್ಲಿಂದನೇ ಬಂದೆ, ಬಿಜಾಪುರ ಬಾಗಲಕೋಟೆ ಭಾಗದಿಂದನೇ ಬಂದೆ. ಸಾಮಾನ್ಯ ಭಾಷೆ ಅದಲ್ಲಿ ಅಲ್ಲಿ ಮಾಮೂಲಿ ಮಾತಾಡ್ತಾರೆ. ನೀವು ಗಂಗಾವತಿ ಪ್ರಾಣೇಶ್ ಮಾತು ಕೇಳಿರ್ಬೋದು ನೀವು. ಅವರೇ ಬೈಕೋತಾರೆ, ನಾನು ಅಂಥ ಸುಳೆ ಮಗಲ್ಲ ನೋಡು, ಅವನೇ ಬೈಕೋತಾರೆ. ಇದು ಅಲ್ಲಿ ಪದ್ಧತಿ. ನಾನು ಅದಕ್ಕೋಸ್ಕರ ಹೇಳ್ತಿರು ಕನ್ನೇರಿ ನಾನು ಆ ಸ್ವಾಮೀಜಿಗಳು ಮಾತಾಡೋಂಥ ಭಾಷೆ ಜೊತೆಗೆ ಈ ಕಡೆದು ನೀವು ಕೇಳಬೇಕಲ್ಲ. ಏನು ಹೇಳಿದ್ರು ಮುಸಲ್ಮಾನರು, ಇದಕ್ಕೆ ನೀವೇನು ಹೇಳ್ತೀರಿ? ಹಿಂದೂಗಳು, ಮುಸಲ್ಮಾನರು ಮತ್ತು ಲಿಂಗಾಯತರು ಒಂದೇ, ಇದಕ್ಕೆ ಒಪ್ತೀರಾ ನೀವು? ಒಂದು ನಿಮಿಷ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ್ಯಕ್ಷನ್ನಿಗೆ ರಿಯಾಕ್ಷನ್ ಆಗಿದೆ. ಆ್ಯಕ್ಷನ್ನಿಗೆ ರಿಯಾಕ್ಷನ್ನು, ಯಾವುದೇ ಜಗಳ ಆಗೋಂಥ ಸಂದರ್ಭದಲ್ಲಿ ಆ್ಯಕ್ಷನ್ಗೆ ರಿಯಾಕ್ಷನ್ನು. ಮತ್ತು ಈ ಪದನೂ ಇದಾರು ಕೂಡ ಸೈದ್ಧಾಂತಿಕವಾಗಿ ಬಳಸಿರೋಂಥ ಪದಗಳು. ಮುಸಲ್ಮಾನರು ಮತ್ತು ಲಿಂಗಾಯತರು ಒಂದೇ, ದೇವಸ್ಥಾನಗಳಿಗೆ ಹೋಗಬೇಡಿ, ಹೆಂಡ ಕುಡೀರಿ, ಮಾಂಸ ತಿನ್ನಿರಿ. ಯಾರಿಗೆ ಹೇಳೋದು? ಲಿಂಗಾಯತರಿಗೆ ಹೇಳೋದು. ನನ್ನ ಕುರುಬನಿಗೆ ಹೇಳಿದರೆ ನಾನು ಒಪ್ತಿದ್ದೆ, ಮಾಂಸ ತಿಂತೀನಿ ಅಂತಿದ್ದೆ. ಹೆಂಡ ಕುಡಿಯಿಂದ ನಾನೇ ಏನು ಭಾಷೆ ಬಳಸ್ತಿದ್ದೋ ಗೊತ್ತಿಲ್ಲ.